ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಕರುವೇರಿ ಕ್ಯಾಶ್ಯೂಸ್ ಹತ್ರ ಇದೀವಾಗಿತ್ತು. ಇದು ಕಾಸರಗೋಡು ಹತ್ರ ಬರುತ್ತೆ. ವಿಶ್ವ ಕ್ಯಾಶ್ಯೂ ಸರ್ ಅವರನ್ನ ಕಳೆದ ಒಂದು 2 ಕಂತುಗಳಲ್ಲಿ ಮಾತಾಡ್ತಾ ಇದ್ವಿ. ಮೊದಲನೇ ಕಂತಿನಲ್ಲಿ ಅವ್ರದ್ದು ಗೋಡಂಬಿ ಬೇಸಾಯದ ಬಗ್ಗೆ ಮಾತಾಡಿದ್ವಿ. ಎರಡನೇ ಕಂತಿನಲ್ಲಿ ಗೋಡಂಬಿ ಅಲ್ಲಿಂದ ಅವ್ರ ತೋಟದಿಂದ ತಂದು ಸಂಸ್ಕರಣೆ ಘಟಕಕ್ಕೆ ಬಂದ ಮೇಲೆ ಇಲ್ಲಿಂದ ಮುಂದೆ ಏನೇನು ಮಾಡ್ತಾರೆ ಅಂತ ಕೇಳ್ಕೊತ ಹೋಗ್ತಾ ಇದ್ವಿ. ನಾವು ಒಟ್ಟಾರೆ ಈಗ ಗೋಡಂಬಿ ಸಿಪ್ಪೆ ಸುಲಿದಾಯಿತು, ಅದನ್ನು ಬೇಯಿಸಿ ಸಿಪ್ಪೆ ಸುಲಿದು ಬೇರೆ ಮಾಡಿ ಗೋಡಂಬಿ ಮೇಲ್ಗಡೆ ಇರುವಂಥ ಒಂದು ಸಣ್ಣ ಸಿಪ್ಪೆ ಇರುತ್ತೆ, ಅದನ್ನು ಕೂಡ ಸುಲಿಯೋಕ್ಕೆ ಒಂದು ಮಷೀನ್ ಇದೆ, ಅದೆಲ್ಲ ಮುಗಿಸಾಗಿತ್ತು. ಈಗ ನಂತರದ ಕೆಲಸ ಏನು ಮಾಡ್ತಾರೆ ಇವರು, ಇಲ್ಲಿ ಗ್ರೇಡಿಂಗ್ ಯಾವ ರೀತಿ ಮಾಡ್ತಾರೆ, ಪ್ಯಾಕಿಂಗ್ ಯಾವ ರೀತಿ ಮಾಡ್ತಾರೆ, ಮಾರ್ಕೆಟಿಂಗನ್ನು ಹೇಗೆ ಹುಡುಕಿದ್ರು ಏನು ಮಾಡ್ತಾರೆ, ಹೊರಗಡೆ ಸಾಮಾನ್ಯವಾಗಿ ಇವರು ಗೋಡಂಬಿಗೆ ಎಷ್ಟು ರೇಟ್ ಇದೆ, ಇಲ್ಲಿ ಇವರು ಎಷ್ಟಕ್ಕೆ ಮಾರ್ತಾ ಇದ್ದಾರೆ, ಹೇಗೆ ಈ ಮಷೀನರಿಗಳೆಲ್ಲ ತಂದರೆ ಇದಕ್ಕೆಲ್ಲ ಎಷ್ಟು ರೇಟ್ ಆಗುತ್ತೆ ಏನು ಅನ್ನೋ ಎಲ್ಲ ಮಾಹಿತಿಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ಕೊಂಡು ಬರೋಣ. ಈಗ ಗ್ರೇಡಿಂಗು ಅಂತಂದ್ರೆ ಯಾವ ಥರ ಗ್ರೇಡಿಂಗ್ ಅಂದರೆ ಇದು ನಮ್ಮದು ಹೈಬ್ರಿಡ್ ನಟ್ ಅಂದರೆ ಇದು ಸಿಲೆಕ್ಟೆಡ್ ಮದರ್ ರೂಟಿಂದ ಮಾಡಿದಂಥ ಪ್ಲಾಂಟ್. ಇದಕ್ಕೆ ಗ್ರೇಡಿಂಗ್ ಅವಶ್ಯಕತೆ ಇಲ್ಲ, ಇದರಲ್ಲಿ ಚಿಕ್ಕದೇನು ಬರುದಿಲ್ಲ. ಈಗ 210 ಅಂತಂದ್ರೆ ಒಂದು ಪೌಂಡಿಗೆ ತೆಗೆದ್ರೆ 210 ಬರ್ತದೆ, ನಮ್ದು 180 ಉಂಟು. ಹಾಗೆ ಅದೇ ಹೋಲ್ಸ್ ಅಂತಂದ್ರೆ ಒಂದು ಗ್ರೇಡ್ ಮಾಡ್ತೇವೆ. ಸೊ ಹೋಲ್ಸ್ ಅನ್ನೋ ಒಂದು ಗ್ರೇಡ್, ಜಂಬೋ ಹಾಫ್ ಅಂದ್ರೆ JH. ಸಾಮಾನ್ಯವಾಗಿ ನಿಮ್ದೆಲ್ಲ ಜಂಬೋ ಗ್ರೇಡ್, ಒಳ್ಳೆ ತಳಿಗಳಿಂದ ತಂದಿರೋ ಜಂಬೋ ಗ್ರೇಡ್, ಜಂಬೋ ಫುಲ್, ಹೌದು, ಜಂಬೋ ಹಾಫ್, ಹೌದು. ಆಮೇಲೆ ಮತ್ತೊಂದು ಸಣ್ಣ ಇರೋದು, ಸಣ್ಣದೊಂದು 4 ಪೀಸ್ 8 ಪೀಸ್ ಆತರ ಬಿಟ್ಸ್ ಅಂತಲ್ಲ, ಅದೆಲ್ಲ ತುಂಬಾ ಕಡಿಮೆ ಬರುವಂತದ್ದು. ಹಾಗೆ ಇವನ್ನೆಲ್ಲ ಮಾಡ್ತಾ ಇದ್ದೀರಾ? ಪ್ಯಾಕೆಟಿಂಗು ನಿಮ್ದೇ ಇದೆಯಾ? ನಾವು ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡ್ತೀವಿ. ಅದು ಸಪರೇಟ್ ಅಂದ್ರೆ ಪ್ಯಾಕಿಂಗ್ ಮಷೀನ್ ಇದೆಯಾ? ಪ್ಯಾಕಿಂಗ್ ಮಿಷಿನ್, ಚಿಕ್ಕದಾದೊಂದು ಮಿಷಿನ್ ಇದೆ, ಪ್ಯಾಕಿಂಗ್ ಮಿಷಿನ್, ಅದರಲ್ಲಿ ಮಾಡ್ತೇವೆ. ಎಷ್ಟರದ್ದು ಅಂದ್ರೆ ನಾನು ಅರ್ಧ ಕೆಜಿನ 1 ಕೆಜಿ? ಅದು ನಿಮ್ಗೆ ಯಾವ ತರ ಬೇಕು ಆ ತರ ಮಾಡಿ ಕೊಡ್ತೇವೆ ನಾವು. ಈಗ ನಾವೀಗ ಹೋಲ್ಸೇಲ್ ವ್ಯಾಪಾರ ಮಾಡೋದಿಲ್ಲ, ಚಿಲ್ಲರೆ ವ್ಯಾಪಾರ ಅಂದ್ರೆ ನಮ್ಮ ಆಲ್ರೆಡಿ ಡೆವಲಪ್ ಆಗಿರೋ ಕಸ್ಟಮರ್ ಇದ್ದಾರೆ, ಅವರು 5 ಪ್ಯಾಕೆಟ್ 10 ಪ್ಯಾಕೆಟ್ ಹಾಗೆ ಕೇಳ್ತಾ ಇರ್ತಾರೆ. ಅವರಿಗೆ ನಾವು ಅಂದ್ರೆ ನಿಮ್ದು B2B ಇಲ್ಲ ಅಂದ್ರೆ ನೀವು ಇಲ್ಲಿಂದ ಮುಗಿಸಿ ಬೇರೆ ವ್ಯಾಪಾರಿಗಳು ಇಲ್ಲ, ಒಂದು ಕಡೆ ಕೊಡ್ತಾ ಇದ್ದೇವೆ. ಸೊ ಅದಾದ ನಂತರ ನಮ್ಗೆ ಇದೇ ಚಿಲ್ಲರೆ ವ್ಯಾಪಾರವೇ ನಮ್ಗೆ ಇದು. ಹಾಗಾಗಿ ಇದು ನಾವು ಡೆವಲಪ್ ಮಾರ್ಕೆಟ್. ಸರ್ ಅದೇ ನನಗೆ ಫಸ್ಟ್ ಕೇಳಿದ್ರೆ 2021 ಶುರು ಮಾಡಿದ್ರಲ್ವಾ, ಆವಾಗ ನೀವು ಹಿಡಿದಿದ್ದು ಹೇಗೆ ಮಾರ್ಕೆಟಿಂಗ್? ಮಾರ್ಕೆಟಿಂಗ್ ಅದೇ ನಾವು ಇಲ್ಲಿ ಮಾಡಿದ ಮೇಲೆ ನಮ್ಮ ಸಂಬಂಧಿಕರು ಎಲ್ಲ ತಕೊಂಡೋದ್ರು. ಫಸ್ಟಿಗೆ ಫ್ರೀ ಸ್ಯಾಂಪಲ್ ಅಲ್ಲ, ಅವರು ದುಡ್ಡು ಕೊಟ್ಟಿದ್ದಾರೆ. ಅವರು ಅದರ ನಂತರ ಅವರು ಎಷ್ಟು ತಗೊಳ್ತಾರೆ, ಒಬ್ರು ಎಷ್ಟು ತಗೊಳ್ತಾರೆ, 500 ರೂಪಾಯಿ 600 ರೂಪಾಯಿ ಆದ್ರೆ ಒಬ್ರು ಎಷ್ಟು ತಗೊಳ್ತಾರೆ. ಮತ್ತೆ ಏನ್ ಮಾಡುದು, ನಮಗೆ ಮದುವೆ ಇನ್ವಿಟೇಷನ್ಗಳೆಲ್ಲ ಬರ್ಲಿಕ್ಕೆ ಶುರು ಆಯ್ತು. ಆ ಮದುವೆ ಇನ್ವಿಟೇಷನ್ ಅದು ಇದೆಲ್ಲ ಬರುವಾಗ ಅವ್ರ ಹತ್ರ ಮದುವೆಯ ಯಾರು ನಡೆಸಿಕೊಡುವಂತ ಇರ್ತಾರೆ ಅಥವಾ ಫಂಕ್ಷನ್ ಮಾಡುವಂತ ಇರ್ತಾರೆ, ಅವರಲ್ಲೆಲ್ಲ ರಿಕ್ವೆಸ್ಟ್ ಮಾಡಿ ನಾವು ಎಲ್ಲ ಫಂಕ್ಷನ್ಗಳಲ್ಲಿ ನಾವು ಒಂದೊಂದು ಸ್ಟಾಲ್ ಇಡ್ತಾ ಇದ್ವಿ. ಎಲ್ಲ ಫಂಕ್ಷನ್ಗಳಲ್ಲಿ ಒಂದೊಂದು ಸ್ಟಾಲ್. ಸೊ ಆ ಸ್ಟಾಲ್ ಒಂದು 3 ವರ್ಷ ನಾವು ಸ್ಟಾಲ್ ಇಟ್ಟೆವು ಎಲ್ಲ ಕಡೆ. ಸೊ ಅದೇ ನಮ್ಗೆ ದೊಡ್ಡ ಮಾರ್ಕೆಟ್ ಬಂದವರೆಲ್ಲ ಗೊತ್ತಾಯ್ತು. ಮತ್ತೆ ಅವರು ಒಂದು ಸತಿ ಇದನ್ನ ತಿಂತ ಈ ಬೀಜವನ್ನು ತಿಂದ್ರೆ ಮತ್ತೆ ಅವರು ಬೇರೆ ಎಲ್ಲಿ ಹೋಗುದಿಲ್ಲ. ಯಾಕಂದ್ರೆ ನಮ್ಮ ಗ್ರಾಹಕರಿಗೂ ಅಷ್ಟೇ ಸರ್, ರೈತರೇ ಮಾಡ್ತಾ ಇದ್ದಾರೆ, ಮತ್ತೆ ಏನು ಕೆಮಿಕಲ್ ಎಂತದೂ ಮಾಡೋದು, ಮುಟ್ಟದೇ ಪ್ಯಾಕಿಂಗ್ ವ್ಯಾಕ್ಯೂಮ್ ಪ್ಯಾಕಿಂಗ್ ಎಲ್ಲನೂ ಮಾಡ್ತಾ ಇದ್ದಾರೆ ಅಂದ್ರೆ ಖುಷಿ ಇರ್ತಿತ್ತು. ಈ ರೀತಿ ನೀವು ಹುಡುಕಿದೆ. ಈಗ ಮತ್ತೆ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲ ಹಾಕಿದ್ದುಂಟಾ? ಹಾಕಿದ್ದೇವೆ, ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಎಲ್ಲ ಹಾಕ್ತಾ ಇರ್ತೇವೆ. ಅಂದ್ರೆ ಈಗ ನಮಗೆ ಮಾರ್ಕೆಟಿಂಗ್ ಅವಶ್ಯಕತೆ ಇಲ್ಲ, ಈಗ ಅದರಷ್ಟಕ್ಕೆ ಹೌದು. ಮತ್ತೆ ಕೃಷಿಕರದ್ದು ಕೆಲವು ಗ್ರೂಪ್ ಅಲ್ಲಿ ಅವ್ರು ಗ್ರೂಪ್ ಟೂರ್ ಬಂದ್ರೆ ಇಲ್ಲಿಗೆ, ಸೊ ಅವರು ಒಂದಷ್ಟು ಜನಕ್ಕೆ ಹೋದ್ರು, ಹಾಗೆ ಒಂದು 5-6 ಸಾವಿರ ಜನಕ್ಕೆ ಹಾಗೆ ಗೊತ್ತಾಯ್ತು. ಸೊ ಈಗ ಅವರಿಗೆ ನಮಗೆ ಪೂರೈಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ಕೊಂಡು ನೀವು ಈಗ ಯಾರೋ ಒಬ್ರು ಆರ್ಡರ್ ಮಾಡಿದ್ರು ಅಂದ್ರೆ ಒಂದು ಇಲ್ಲೇ ಬಂದು ತಗೊಳ್ತಾರೆ, ಇಲ್ಲ ನೀವು ಅಂಚೆ ಮೂಲಕ ಕಳಿಸ್ತೀರಾ? ಪೋಸ್ಟ್, ಇಂಡಿಯನ್ ಪೋಸ್ಟ್ ಅಲ್ಲಿ ನಾವು ಕೊರಿಯರ್ ಮಾಡಿ ಕಳಿಸ್ತೀರಾ. ಸರಿ, ನಿಮ್ಮ ಈ ಗೋಡಂಬಿ ನಾವು ಟೇಸ್ಟ್ ಮಾಡೋಕೆ ಕೊಟ್ವಿ. ನಾವು ಹೊರಗಡೆ ಸಿಗುವಂತಹ ಗೋಡಂಬಿ ಇರಬಹುದು, ನಿಮ್ಮ ಗೋಡಂಬಿ ಸ್ವಲ್ಪ ವಿಭಿನ್ನ, ರುಚಿಯೇ ವಿಭಿನ್ನ. ಹೇಗೆ ನಮಗೆ ಯಾವ ಥರ ಬಂತು ಅಂದ್ರೆ, ನಾವು ಚಿಕ್ಕವರು ಇದ್ದಾಗ ಒಂದು 10 ಗೋಡಂಬಿನ ತಗೊಂಡೋಗಿ ನಮ್ದು ಒಲೆಗೆ ಹಾಕ್ತಿದ್ವಿ. ಟಪ್ 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 ಅಂತ ಸೌಂಡ್ ಬಂದ್ರೆ ಹೊಡಿತು ಅಂತ ಅದನ್ನು ತೆಗೆದು ಸಪ್ರೇಟ್ ಮಾಡಿದಾಗ ನಿಮ್ದು ಇದ್ದಂಗೆ ಕಂದು ಬಣ್ಣ, ಸ್ವಲ್ಪ ಬಿಳಿ ಕಂದು ಬಣ್ಣದ ಗೋಡಂಬಿ ಇತ್ತು. ಅದ್ರದ್ದು ಟೇಸ್ಟ್ ಅದ್ಭುತ, ಬೇರೆ ಥರ ಆ ಥರ ಟೇಸ್ಟ್ ಇತ್ತು. ಮಾರ್ಕೆಟ್ ಅಲ್ಲಿ ಏನು ಗೋಡಂಬಿ ಸಿಗ್ತದೆ, ಸೊ ಅದಕ್ಕೂ ಮತ್ತೆ ನಮ್ದಕ್ಕೂ ಏನಾದ್ರು ಒಂದು ವ್ಯತ್ಯಾಸ ಬೇಕಲ್ಲ. ಹೌದು ಸರ್. ಸೊ ಅದಕ್ಕೋಸ್ಕರ ನಾವು ಇದನ್ನ ಮಾಡಿದ್ವಿ. ಯಾಕಂದ್ರೆ ಇದರಲ್ಲಿ ಅಂಥದ್ದೇನಿಲ್ಲ, ಎಂತ ಹೇಳ್ಬಾರ್ದಂಥದ್ದೇನಿಲ್ಲ. ಈಗ ಇದು ವೈಟ್ ಗೋಡಂಬಿ ಏನಿರ್ತದೆ ಅದು ಟೆಂಪರೇಚರ್ ಕಡಿಮೆಯಲ್ಲಿ ಮಾಡಿರ್ತಾರೆ. ಎಲ್ಲಿ ಲಾಸ್ಟ್ ಪ್ರೋಸೆಸ್? ಹೌದು, ಲಾಸ್ಟ್ ಮತ್ತೆ ಮೊದಲು ಅಷ್ಟೇ. ಅಂದ್ರೆ ಅದು ಬಾಯ್ಲಿಂಗ್
ಟೈಮ್ ಏನಿರ್ತದೆ ಅದು ಕಡಿಮೆ ಇರ್ತದೆ. ನಮ್ದು ಬಾಯಿಲಿಂಗ್ ಚಂದ ಬಾಯ್ಲ್ ಆಗ್ತದೆ. ಸೊ ಅದೊಂದು ಇದು ಆಯ್ತಲ್ಲ. ಕೇವಲ 20 ನಿಮಿಷದಲ್ಲಿ ಬಾಯ್ಲ್ ಮಾಡ್ತಾರೆ, ನಾವು 20 ನಿಮಿಷ ಮಾಡೋದಿಲ್ಲ, 2 ಗಂಟೆ ಮಾಡ್ತೇವೆ. ಮತ್ತೆ ರೋಸ್ಟಿಂಗ್ ಮಾಡ್ತೇವೆ, 6 ಅವರ್ಸ್ ಇಡುದಿಲ್ಲ, ಅದನ್ನು ಜಾಸ್ತಿ ಇರ್ತೇವೆ. ಮತ್ತೆ ನಮ್ಗೆ ಅದ್ರಲ್ಲಿ ಲಾಸ್ ಬರ್ತದೆ. ಲಾಸ್ ಅಂದ್ರೆ ಮಾಯಿಶ್ಚರ್, ತೂಕ ಕಡಿಮೆ ಆಗ್ತದೆ. ಆ ತೂಕದ ಇದು ನಾವು ಪ್ರೈಸ್ ಜಾಸ್ತಿ. ಹೊರಗಡೆ ಮಾರ್ಕೆಟ್ ಇಂದ ನಮ್ದು ಜಾಸ್ತಿ ಪ್ರೈಸ್, ಯಾಕಂದ್ರೆ ಆ ಟೇಸ್ಟ್ ಸಿಗ್ಬೇಕು ಬೇಕಾದ್ರೆ ತಗೊಳ್ತಾರೆ. ಇದು ಹೆಂಗಿದೆ ಅಂದ್ರೆ ನಾವು ಮನೆಯಲ್ಲಿ ಹೆಂಗ್ ಸುಟ್ಟು ತಿಂತಿದ್ವಲ್ಲ ಅದೇ ಸುಟ್ಟು ತಿಂದ ಗೋಡಂಬಿ ಸಾದಾ ಗೋಡಂಬಿಗಿಂತ ಇದು ಒಳ್ಳೆ ಟೇಸ್ಟ್ ಸಾಮಾನ್ಯವಾಗಿ ಅಂತವ. ಸರ್, ಇದು ಇನ್ನೊಂದು ಈ ರೀತಿ ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡಿರ್ತೀರಲ್ವಾ, ಎಷ್ಟು ದಿವಸ ತನಕ ಇರುತ್ತೆ ಅಂದ್ರೆ ಎಕ್ಸ್ಪೈರಿ ಡೇಟ್ ಹೇಗೆ ಗೋಡಂಬಿ? ಇದು ಒಂದು 6 months ವರೆಗೆ ಅದರದ್ದು ಟೇಸ್ಟ್ ಒಂದು ಚೂರು, ಯಾಕಂದ್ರೆ ಫುಲ್ ಮಾಯಿಶ್ಚರ್ ತೆಗೆದಿರ್ತೀವಿ ನಾವು. ಸ್ಯಾಂಪಲ್ ಕೂಡ ಇಲ್ಲಿ ಇಟ್ಟಿದೀವಿ, 6 ತಿಂಗಳು ಏನು ನೋಡಿಟ್ಟಿದ್ವಿ, ಏನು ಆಗ್ಲಿಲ್ಲ. ಸೊ 6 months ಏನು ಟೇಸ್ಟ್ ಚೇಂಜ್ ಆಗುತ್ತೆ, 6 ತಿಂಗಳ ತನಕ ಬಳಸಬಹುದು. ಒಂದು ಎರಡನೇದು, ನೀವೇ ಬ್ರ್ಯಾಂಡ್ ಏನಾದ್ರು ಮಾಡಿದ್ದೀರಾ? ನಿಮ್ದೇ ಬ್ರ್ಯಾಂಡ್ ಹೆಸರಲ್ಲಿ ಮಾಡ್ತಾ ಇದ್ದೀರಾ? ಹೌದು, ನಮ್ದೇ. ಅಂದ್ರೆ ಕುರುವೇರಿ, ನಮ್ದು ಈ ಕುರುವೇರಿ ಊರ ಹೆಸರು, ಮನೆ ಕುರುವೇರಿ ಅಂತ. ನಮ್ಮ ಊರ ಹೆಸರೇ ಇಟ್ಟಿದ್ದೀವಿ, ಕುರುವೇರಿ ಕ್ಯಾಶ್ಯೂಸ್ ಅಂತ. ಕುರುವೇರಿ ಕ್ಯಾಶ್ಯೂಸ್ ಅಂತ ಮಾಡ್ಕೊಂಡು ಮಾಡ್ತಾ ಇದ್ದೀರಾ. ಅಂದ್ರೆ ಇದು ಹೇಗೆ ಅಂದ್ರೆ ಡಿಮ್ಯಾಂಡ್ ಅವ್ರು ನಿಮಗೆ ಕಳಿಸಿದ್ರೆ ನೀವು ಹೇಳಿದ್ರೆ ನೀವು? ಹೌದು, ಅವ್ರು ನಮಗೆ ಆರ್ಡರ್ ಮಾಡಿದ್ರೆ ವಾಟ್ಸ್ಆಪ್ ಮುಖಾಂತರ ಅಥವಾ ಫೇಸ್ಬುಕ್ ಮುಖಾಂತರ ಅಥವಾ ಟೆಲಿಫೋನ್ ಮುಖಾಂತರ ಮಾಡಿದ್ರೆ ನಾವು ಕಳಿಸ್ಕೊಡ್ತೀರಾ ನಿಮಗೆ. ಆರ್ಡರ್ ಮಾಡಿ ಎಷ್ಟು ದಿವಸ ಅಂದ್ರೆ ಆರ್ಡರ್ ಮಾಡಿದ ತಕ್ಷಣ ಪ್ಯಾಕ್? ಇಲ್ಲ, ಅವರು ಮುಂಚಿತವಾಗಿ ಒಂದು 5 ದಿವಸ 10 ದಿವಸ ಮೊದಲೇ ಹೇಳ್ಬೇಕು. ಯಾಕಂದ್ರೆ ಎಷ್ಟೇ ಆದ್ರೂ ಹಂಗೆ ಹೇಳ್ಬೇಕಾ? 10 kg ಆರ್ಡರ್ ಮಾಡೋದು, 10 kg ಆರ್ಡರ್ ಮಾಡೋದು ಮುಂಚೆ ಹೇಳ್ಬೇಕು. ಹೌದು, ಯಾಕಂದ್ರೆ ಮೊದ್ಲು ಆ ಟೈಮ್ ಇತ್ತು. ನೀವು ಹೇಳಿದ್ರೆ ಇವತ್ತು ಹಾಕಿದ್ರೆ ನಾಳೆ ಕಳಿಸ್ತಾ ಇದ್ದೆ. ಇವತ್ತು ನಮ್ಮ ಹತ್ರ ಬೇಡಿಕೆ ಉಂಟು, ನಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರ್, ಈಗ ವಾಪಸ್ ಎಕನಾಮಿಕ್ಸ್ಗೆ ಬರುವ ಯೋಜನೆಗಳು ಯಾವುದೂ ಇಲ್ಲಾಗಿತ್ತು. ಪ್ರತಿಯೊಂದು ಮಷೀನನ್ನು ನೀವು ನೀವೇ ಕೊಟ್ಟು ತಂದಿದ್ದೀರಾ ಅಂದ್ಕೊಂಡು. ಈಗ ನಿಮ್ಮ ಹತ್ರ ನಾನು ನೋಡೋದಿದ್ರೆ ಹೆಂಗೆ ಅಂತಂದರೆ, ಒಂದು ಬಾಯ್ಲರ್ ಇದೆ, ಡ್ರೈಯರ್ ಇದೆ, ಇದು ನಮ್ಮ ಸಿಪ್ಪೆ ಸುಲಿಯೋ ಮಷೀನ್ ಇದೆ, ಕಾಯಿ ಸುಲಿದು ಹೊರಗಡೆ ಸಿಪ್ಪೆ ಸುಲಿಯೋ ಮಷೀನ್ ಇದೆ, ಒಳಗಡೆ ಸಿಪ್ಪೆ ಸುಲಿಯೋ ಮಷೀನ್ ಇದೆ. ಒಂದಿಷ್ಟೆಲ್ಲ ಮಷೀನ್ಗಳಿರಬೇಕಾದ್ರೆ ಎಷ್ಟು ಟೋಟಲ್ ಆಗಿ ಎಷ್ಟು ಖರ್ಚಾಯ್ತು ಸರ್ ಇಷ್ಟನ್ನು ಸೆಟ್ ಮಾಡೋಕೆ? ಅದಕ್ಕೆ ಒಂದು 4.5 ಲಕ್ಷ ರೂಪಾಯಿ. 4.5 ಲಕ್ಷ ರೂಪಾಯಿ ಇಲ್ಲಿ ಬಂದು ಇನ್ಸ್ಟಾಲ್ಮೆಂಟ್ ಮಾಡೋದಕ್ಕೆ. ಮತ್ತೆ ನಾವು ಹೋಗಿ ನೋಡಿರೋದು ಅದೆಲ್ಲ ಬೇರೆ, ಅದು ಬೇರೆ ಖರ್ಚು. ಬಟ್ ಅದೆಲ್ಲ ಹಿಡಿದಿಲ್ಲ, ಒಟ್ಟಾರೆ ಇದಕ್ಕೆ 4.5 ಲಕ್ಷ ರೂಪಾಯಿ ನಿಮಗೆ ಖರ್ಚಾಗಿದೆ. 1 ರೂಪಾಯಿ ಸಬ್ಸಿಡಿ ಆವಾಗ ಇಲ್ಲ. 4.5 ಲಕ್ಷ ರೂಪಾಯಿ ಕೊಟ್ಟು ನೀವು ತಗೊಂಬಂದಿದ್ದೀರಾ ಅಂತ ಅಂದ್ಕೊಂಡು. ಸರಿ, ಈಗ ಇಲ್ಲಿ ನಡೆಸೋಕ್ಕೆ ಹೆಕ್ಕ ಬಂದದ್ದು ಬಿಡಿ, ಅದು ಹೆಕ್ಕವನ್ನು ಒಣಸ ಲೇಬರ್ಗಳು ಬೇಡ. ಇಲ್ಲಿ ಕೆಲಸ ಮಾಡುವಂತಹ ಆಳುಕಾಳಿನ ಖರ್ಚು ಇರಬಹುದು, ನಿಮಗೆ ತಿಂಗಳ ಹೋಗುವಂಥ ಕರೆಂಟ್ ಖರ್ಚು ಇರಬಹುದು. ಎಷ್ಟು ಬರುತ್ತೆ ಸರ್ ಒಂದು ತಿಂಗಳಿಗೆ ಸಾಮಾನ್ಯವಾಗಿ? ಸಾಧಾರಣ 2-2.5 ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬರ್ತದೆ ಅಷ್ಟೇ. ಕರೆಂಟ್ ಬಿಲ್, ಲೇಬರ್ ಅವ್ರದ್ದು ಡೈಲಿ ವೇಜಸ್ ಮೇಲೆ ಮಾಡ್ತಾರೆ. ನೀವು ಹೆಂಗಿದ್ರು ಅವರಿಗೆ ಕೆಲಸ ಕೊಡ್ಲೇಬೇಕು. ಮತ್ತೆ ಇಲ್ಲಿ ಇದು ನಮ್ಗೆ ಇನ್ ಕೇಸ್ ಆರ್ಡರ್ ಮುಗೀತು ಅಂತಂದ್ರೆ ನಾವು ಬೇರೆ ಕೆಲಸ ಹಾಕಿರ್ತೀವಿ. ನಮಗೂ ಅಡ್ವಾಂಟೇಜ್, ಅವರಿಗೆ ಅಡ್ವಾಂಟೇಜ್. ಒಂದು ತಿಂಗಳಿಗೆ 1-2.5 ಸಾವಿರ ರೂಪಾಯಿ ಇಲ್ಲಿ ಖರ್ಚು ಅಂತ. ಹೌದು, ಕರೆಂಟ್ ಬಿಲ್, ಲೇಬರ್ ಎಲ್ಲ ಕಡೆ ಏನಿರ್ತದೆ ಅದೇ ಇರ್ತೈತಿ. ಓಕೆ, ಈಗ ನಿಮ್ಗೆ ಸಾಮಾನ್ಯವಾಗಿ ಹೊರಗಡೆ ಮಾರುಕಟ್ಟೆಗೆ ನೀವು ಒಣಗಿದ ಸಿಪ್ಪೆ ಸುಲಿಯದ ಗೋಡಂಬಿ ಕೊಟ್ಟಿದ್ರೆ ಕೆಜಿಗೆ ಎಷ್ಟು ಹೋಗ್ತಿತ್ತು? ಹೆಂಗೆ ಅದು ನಮಗೆ 150 ರೂಪಾಯಿ ಅಂತ ಅಂದ್ರೆ ಸರಾಸರಿ 150 ರೂಪಾಯಿ. ಅದು ಈ ವರ್ಷ ಮಾತ್ರ 150 ಉಂಟು. ಮತ್ತೆ ಫಸ್ಟಿಗೆ 150 ರೂಪಾಯಿ ಇರ್ತದೆ. ಫಸ್ಟ್ ನಿಮ್ಗೆ ಏನ್ ಬರ್ತದೆ ಕ್ರಾಪ್, ಫಸ್ಟ್ ಅಂದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಿ ನಿಮ್ಗೆ ಮಳೆ ಬಾರದಿದ್ರೆ 150, ಇಲ್ಲಾದ್ರೆ 100 ರೂಪಾಯಿಗೂ ಬೇಡ ಯಾರಿಗೂ, ಆ ಟೈಪ್. ಈಗ ನಾವು ಅದು ಸೀಸನ್ ಶುರು ಆದಾಗ ಬೆಲೆ ಮತ್ತೆ ಅದು ಮಾರ್ಕೆಟಿಗೆ ಬರ್ತಾ ಇದ್ದಾಗೆ ಕಡಿಮೆ ಆಗ್ತದೆ. ಈಗ ಇದು ಇನ್ನೊಂದು ವಿಷಯ, 100 kg ಸಿಪ್ಪೆ ಸುಲಿಯದ ಗೋಡಂಬಿ ತಗೊಂಡ್ರಿ, ಅದನ್ನ ಸಿಪ್ಪೆ ಸುಲಿದು ಮಾಡಿದ್ರಿ. ಯಾವಾಗ ಬೇರೆಯವರು ಮಾಡ್ತಾರಲ್ವಾ ಸಾಧಾರಣ ಬಿಳಿ ಗೋಡಂಬಿ, ಅದು ಎಷ್ಟು ಬರ್ತಿತ್ತು ಕೆಜಿ? ಎಷ್ಟು ಕೆಜಿ ಬರ್ತಿತ್ತು? 26 kg, 100 kgಗೆ 26ರಿಂದ 28 kg ಬರ್ತಿತ್ತು. ನೀವು ಈಗ ಒಂದ್ ಸ್ವಲ್ಪ ಜಾಸ್ತಿ ಇದು ಮಾಡಿ ಮಾಯಿಶ್ಚರ್ ಇನ್ನು ಕಡಿಮೆ ಇರ್ತದೆ, ನಿಮ್ದು ಎಷ್ಟು ಬರ್ತದೆ? ಅಂದ್ರೆ ಮಾಯಿಶ್ಚರ್ ನಾವು ಅಂದ್ರೆ 30 ಬರ್ಬೋದು, 30 ಬರ್ಬೋದು, 30 ತನಕ ಬರ್ತದೆ, 30-32 ಬರ್ಬೋದು. ಒಳ್ಳೆ ಗೋಡಂಬಿ, ಒಳ್ಳೆ ಕ್ವಾಲಿಟಿ ಗೋಡಂಬಿ ಅಂತ ತಗೊಂಡ್ರೆ 100 kg ಗೋಡಂಬಿ, ಒಣ ಗೋಡಂಬಿ ಸಿಪ್ಪೆ ಸುಲಿಸಿದ 30 kg ಬರ್ಬೋದು. ಈಗ ನೀವು ನಿಮ್ಮದು ವಿಷಯಕ್ಕೆ ಬರುವ, ನೀವು 1 kgಗೆ ಎಷ್ಟು ರೂಪಾಯಿ ಮಾರ್ತಾ ಇದ್ದೀರಾ? ನಾವು ಈಗ ಸದ್ಯಕ್ಕೆ ಮಾರ್ತಾ ಇರೋದು 1 kg ಹೋಲ್ಸ್, ಅಂದ್ರೆ ಸರ್ ನಮ್ದು 210 ಗ್ರೇಡ್ ಮತ್ತೆ 200 ಒಳಗೆ ಉಂಟು ನಮ್ದು ಪೌಂಡ್ ಲೆಕ್ಕದಲ್ಲಿ. 1 ಪೌಂಡಿಗೆ ಕೆಳಕ ಹಾಕಿದ್ರೆ 210 ಗೋಡಂಬಿ ಆ ಲೆಕ್ಕದಲ್ಲಿ ಆ ಗ್ರೇಡ್. ಇವತ್ತು ನಾವು 1300 ರೂಪಾಯಿಗೆ ಪೂರ್ತಿ ನಾವು ನಮ್ಮ ಕೈಯಿಂದ ಮಾರ್ತಾ ಇದ್ದೀವಿ. ಅರ್ಧ ಗೋಡಂಬಿ
ಅರ್ಧ ಗೋಡಂಬಿಗೆ 900 ರೂಪಾಯಿ 900 ರೂಪಾಯಿ ಕೆಜಿ ಮಾಡ್ತಾ ಇದ್ದೀರಾ. ಇನ್ನು ಚೂರು ಚೂರು ಆಗಿರೋದು ಅಂದ್ರೆ ಅದಕ್ಕಿಂತ ಒಂದು 50 ರೂಪಾಯಿ ಕಡಿಮೆ, 850 ಹಾಗೆ 850 ರೂಪಾಯಿಗೆ ಮಾರ್ತಾ ಇದ್ದೀರಾ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1, ಹೇಮಾವತಿ, C/R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಹೊರಗಡೆ ಮಾರ್ಕೆಟಲ್ಲಿ ಎಷ್ಟಿದೆ? ಹೊರಗೆ ಮಾರ್ಕೆಟಲ್ಲಿ ಇವತ್ತು 1200 ರೂಪಾಯಿವರೆಗೆ ಉಂಟು, 200 ರೂಪಾಯಿ ಉಂಟು. ಮತ್ತೆ ತುಂಡುಗಳಿಗೆ ಅದು ಒಂದೊಂದು ಸೇಲ್ಸ್ ಔಟ್ಲೆಟ್ ಅಲ್ಲಿ ಒಂದೊಂದು ತರ ನಾವು ಹೆಸರೆಲ್ಲ ಹೇಳೋದಿಲ್ಲ. ಒಬ್ಬರದು 500 ರೂಪಾಯಿ ಉಂಟು, 1000 ರೂಪಾಯಿ ಉಂಟು ತುಂಡಿಗೆ. ಕೆಲವು ಕಡೆ ತುಂಡಿಗೆ 450 ರೂಪಾಯಿ ಉಂಟು ತುಂಡಿಗೆ. ಅದು ಒಬ್ಬೊಬ್ಬರದ್ದು ಏನು ಮಾರ್ಜಿನ್ ಇಟ್ಟು ಅವರು ಮಾರ್ತಾರೆ, ಅವ್ರದ್ದು ಇದಾಗಿ ಮಾರ್ತಾ ಇದ್ದಾರೆ. ನೀವು 1200 ರೂಪಾಯಿ ಹೌದು, ಗುಂಡು ದೊಡ್ಡ 1300 ರೂಪಾಯಿ ಪೂರ್ತಿ 900 ರೂಪಾಯಿ ಅಂದ್ರೆ 900 ರೂಪಾಯಿ ತುಂಡಿಗೆ. ಅದೆರಡಕ್ಕೆ ನಾವು ಲೆಕ್ಕ ಹಾಕಿ ಇದು ಅನ್ಕೊಂಡ್ರು ನಾವು. ಈಗ ನಿಮ್ದೊಂದು ಸ್ವಲ್ಪ ಬೆಲೆ ಜಾಸ್ತಿ ಬೇಕಿದ್ದಕ್ಕೆ ನೋಡಿದ್ರೆ, ಆದ್ರೆ ನಿಮಗೆ ಕಸ್ಟಮರ್ಸ್ ಅಂದ್ರೆ ಈಗ ಒಂದ್ ಬಾರಿ ನಿಮ್ಮ ಹತ್ರ ತಗೊಂಡು ಹೋಗೋರು ಮತ್ತೆ ಮತ್ತೆ ಬರ್ತಾ ಇದ್ದಾರೆ, ರಿಪೀಟ್ ಕಸ್ಟಮರ್ಸ್ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಅದರಲ್ಲಿ ಇರುವಂತ ಟೇಸ್ಟ್, ಆ ಟೇಸ್ಟ್ ಅನ್ನ ಗುಣಮಟ್ಟವನ್ನು ನೀವು ಮೇಂಟೈನ್ ಮಾಡಿರೋದಕ್ಕೆ. ಮತ್ತೆ ನಾವು ಇದನ್ನ ಇದು ಗೋಡಂಬಿ ಅಲ್ಲ, ಇದು ಗೋಡಂಬಿ ಅಂತ ಇದರಲ್ಲಿ ನಮ್ಮ ಅಜ್ಜಿ ಮಾಡಿದಂತ ಗೋಡಂಬಿಯ ನೆನಪಾಗ್ತದೆ. ಅಂದ್ರೆ ರೋಸ್ಟೆಡ್ ಅಂದ್ರೆ ಇದು ಫುಲ್ ರೋಸ್ಟ್ ಅಲ್ಲ, ಆದ್ರೂ ಇದರ ಟೇಸ್ಟ್ ಮಾತ್ರ ರೋಸ್ಟ್ ಅನ್ನು ಸಪರೇಟ್ ಅಂತ ರೋಸ್ಟ್ ಮಾಡಿಲ್ಲ, ಅದು ಬೇರೆ. ಇದು ರೋಸ್ಟೆಡ್ ಗೋಡಂಬಿಯ ಟೇಸ್ಟ್ ಆದ್ರೆ ನಾರ್ಮಲ್ ಆಗಿ ಸಂಸ್ಕರಣೆ ಮಾಡಿರೋ ಗೋಡಂಬಿ. ಇದು ನಿಮ್ಗೆ ಸಾಮಾನ್ಯವಾಗಿ ಎಷ್ಟು ಇದು ಈಗ ಖರ್ಚು ಎಷ್ಟು ಬೀಳ್ತದೆ? ಹೆಂಗೆ 1 kg ನಿಮ್ದು ಪೂರ್ತಿ ಗೋಡಂಬಿ ತೆಗಿಬೇಕು ಅಂದ್ರೆ ಎಷ್ಟು ಖರ್ಚು? ಸಾಧಾರಣ ಒಂದು 5,500 ರಿಂದ 6,000 ರೂಪಾಯಿ ಒಳಗೆ ನಮಗೆ ಖರ್ಚು ಬೀಳ್ತದೆ, ಇನ್ಕ್ಲೂಡಿಂಗ್ ಪ್ಯಾಕಿಂಗ್ ಎಲ್ಲ ಸೇರಿ ಅಷ್ಟು 1 kg. 1 kg ಅಲ್ಲ, ಟೋಟಲ್ ಸಾಧಾರಣ ಒಂದು ಬ್ಯಾಚ್ ಅಲ್ಲಿ ಮಾಡುವ. ಒಂದು ಬ್ಯಾಚ್ ಅಂದ್ರೆ ಎಷ್ಟು? ಅಂದ್ರೆ ನಮ್ದೇ ಗೋಡಂಬಿ ಇದ್ರೆ ನಮ್ಗೆ ಪ್ರಾಫಿಟೇಬಲ್. ಮತ್ತೆ ನಾವು ಹೊರಗಡೆಯಿಂದ ತಂದ್ರೆ ನಾವ್ ಯಾಕಂದ್ರೆ ರನ್ನಿಂಗ್ ಇಡ್ಲಿಕ್ಕೋಸ್ಕರ ಹೊರಗಡೆಯಿಂದ ತರ್ತೀವಿ. ಅದು ಮತ್ತೆಂತಲ್ಲ, ಹೊರಗಡೆ ತಂದ್ರೆ ನೀವು 150 ರೂಪಾಯಿ ಕೊಡ್ಬೇಕಾಗ್ತದೆ. ಹೌದೌದು, ಸಿಗ್ತದೆ. ಯಾಕಂದ್ರೆ ವರ್ಷ ಪೂರ್ತಿ ನಮಗೆ ರನ್ ಮಾಡುವಷ್ಟು ಗೋಡಂಬಿ ನಮ್ಮ ಹತ್ರ ಇಲ್ಲ. ಸೊ ನಮ್ಮ ಹತ್ತಿರದ ಆಗ ನಮ್ಮ ಇಲ್ಲಿ ಮಾಡುದನ್ನ ಕಂಡ ಹಲವಾರು ಕೃಷಿಕರು ನಮ್ಮದನ್ನ ತಕೊಳ್ಳಿ ಅಂತ ಹೇಳ್ತಾ ಇದ್ರು. ಸೊ ಆಗ ಅವರಿಗೆ ಕೂಡ ಮಾರ್ಕೆಟ್ ಇಂದ ನಾವು ಪಟ್ಟ ಕಷ್ಟ ಅವರು ಬರಬಾರ್ದು. ಸೊ ಅದಕ್ಕೋಸ್ಕರ ನಾವು ಮಾಡಿದ್ವಿ ಇದನ್ನ. ನಾವು
ಒಂದು ಕೃಷಿಕರ ಸಂಸ್ಥೆಯಾಗಿ ಮುಂದೆ ಬೆಳೆಸುವ ಒಂದು ಆಶಯ ಉಂಟು ನಮ್ಮಲ್ಲಿ. ಸರ್, ಹೊರಗಡೆ ರೈತ ಹತ್ರ ತಗೊಂತೀರಲ್ವಾ, ಅಂದರೆ ಎಷ್ಟು ಪರ್ಸೆಂಟ್, ಅಂದರೆ ಈಗ 100% ನಿಮ್ದು ಇಲ್ಲಿ ಗೋಡಂಬಿ ಸಂಸ್ಕರಣೆ ಆಗ್ತಾ ಇದೆ ಅಂದರೆ ನಿಮ್ಮ ಹೊಲದ ಎಷ್ಟು, ನಿಮ್ಮ ತೋಟದ ಎಷ್ಟಿದೆ, ಹೊರಗಡೆ ರೈತರು ತಗೊಳ್ಳೋದು ಎಷ್ಟಿದೆ, ಹೆಂಗೆ? ಅದೇ ಈಗ ಹಿಂದಿನ ವರ್ಷ ಸಾಧಾರಣ 80% ನಮ್ದೇ ಇತ್ತು. ನಮ್ದು ಆಗಿ ಮತ್ತೆ 20% ನಾವು ಹೊರಗಿಂತ ಅದು ಅದಕ್ಕೂ ಹಿಂದಿನ ವರ್ಷಕ್ಕಿಂತ ಜಾಸ್ತಿ. ಅದು 20% ಮಾತ್ರ ನಾನು ತಗೊಂಡಿದ್ದೆ. ಈಗೆಲ್ಲ 80% ಸಾಧಾರಣ ಹೊರಗೆ ತಗೊಂಡ್ರೆ 40, ಅಂದ್ರೆ ಏನಂದ್ರೆ ಸಾರಿ 60% ಹೊರಗೆ ತಗೊಂಡ್ರೆ 40 ನಮ್ದು. 60 ಬೇಡಿಕೆ ಜಾಸ್ತಿ ಅಂದ್ರೆ ಅದು ಹಾಗೆ ನಾವು ಮುಂದೆ ಆಗ್ಲೇ ಹೇಳಿದ್ದೇನೆ, ನಾವು ಏನು ಪುತ್ತೂರು NRCC ಅಥವಾ ಗೇರು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇಂದ ಡೆವಲಪ್ ಮಾಡಿರುವಂತ ಗಿಡಗಳನ್ನ ಮಾತ್ರ ನಾವು ಅದರಿಂದ ಆ ಫಾರ್ಮ್ ಇಂದ ಮಾತ್ರ ನಾವೇ ಖುದ್ದಾಗಿ ನಾವು ಹೋಗಿ ನಾವು ತಗೊಂಡ್ಬರೋದು. ನೀವು ಹೇಳ್ತಾ ಇದ್ದೀರಿ ಮಧ್ಯವರ್ತಿಗಳು ನಾವು ತಗೊಂಡು 200 ಗ್ರೇಡ್ ಬರಬೇಕು, ಹೌದೌದು, ಜಂಬೋ ಗ್ರೇಡ್ ಬರಬೇಕು. ಅದಕ್ಕೋಸ್ಕರ ಆ ತರದ ಗೋಡಂಬಿಯನ್ನ ಬೆಳೆದಿರುವಂತಹ ರೈತರನ್ನ ತಗೊಂಡ್ಬರ್ತೀರಾ, ಅವ್ರು ಒಣಸ್ಕೊಂಡು ತಗೊಂಡ್ಬರ್ಬೇಕು, ಒಣಸ್ಕೊಂಡು ತಗೊಂಡ್ಬರ್ಬೇಕು. ನಿಮ್ಗೆ ಇಷ್ಟೆಲ್ಲ ವರ್ಷ ಮಾಡಿದ್ರೆ ಗೊತ್ತಾಗ್ತದೆ ಗುಣಮಟ್ಟ ಹೆಂಗಿದೆ, ಸೈಜ್ ಹೆಂಗಿದೆ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದೀರಾ. ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಇರೋಕ್ಕಿಂತ ಸ್ವಲ್ಪ ಒಂದು 10 ರೂಪಾಯಿ ಜಾಸ್ತಿ ಕೊಡ್ತಾರೆ. ಓಕೆ, ಅದಕ್ಕಿಂತ ರೈತರು ನಿಮ್ಮ ಹತ್ರ ಬರ್ತಾರೆ. ಮತ್ತೆ ಅವರಿಗೆ ಒಂದು ಈ ಮಾರ್ಕೆಟ್ ಅಲ್ಲಿ ಫ್ಲಕ್ಚುಯೇಷನ್ ಆಗ್ತದಲ್ಲ, ಅದು ಫ್ಲಕ್ಚುಯೇಷನ್ ಇಲ್ಲ ನಮ್ಮಲ್ಲಿ ಡ್ರೈ ಮಾಡಿ ತಂದು ಕೊಟ್ರೆ ನಾವು ಹಾಗೆ ಮಾಡ್ತೀವಿ. ಮತ್ತೆ ಅದರಿಂದಸ್ಕರ ನಮಗೆ ತಂದು ಕೊಡ್ತಾರೆ. ಬಹಳ ಜನ ಸುತ್ತಮುತ್ತ ರೈತರು ಅವರಿಗೆಲ್ಲ ಹೆಲ್ಪ್ ಆಗ್ತದೆ. ಈಗ ನಮಗೆ ವರ್ಕಿಂಗ್ ಇಡ್ಲಿಕ್ಕೆ ಆಗ್ತದೆ, ವರ್ಷ ಪೂರ್ತಿ ರನ್ನಿಂಗ್ ಮಾಡಿ. ನೆಕ್ಸ್ಟ್ ಈಗ ವರ್ಷ ಪೂರ್ತಿ ನಿಮ್ದು ಇರತ್ತ ಯೂನಿಟ್. ಈಗ ಸದ್ಯಕ್ಕೆ ಯಾಕಂದ್ರೆ ಸರ್, ಈ ಗೋಡಂಬಿ ಸಿಗುದು ಜನವರಿಯಿಂದ ಹೆಚ್ಚು ಅಂದ್ರೆ ಮೇ ಅದು ಅರ್ಲಿ ವೆರೈಟಿ ಹಾಕಿ ಜನವರಿ, ಇಲ್ಲಾಂದ್ರೆ ಮತ್ತೆ ಲೇಟ್ ಆಗ್ತದೆ. ಜನವರಿಂದ 6 ತಿಂಗಳು ಅಷ್ಟೇ ಆಗಿತ್ತು. ಹಿಂದಿನ ವರ್ಷ 2 ತಿಂಗಳು ನಾವು ಬಂದಿಟ್ಟಿದ್ವಿ. ಯಾವ ತಿಂಗಳು? ಅದು ಸಾಧಾರಣ ಮಾರ್ಚ್ ಏಪ್ರಿಲ್ ಅಲ್ಲಿ ನಾವು ಬಂದಿಟ್ಟಿದ್ವಿ. ಆಗ ಅಷ್ಟೊತ್ತಿಗೆ ನಮ್ಮಲ್ಲಿ ಇದು ಪಿಕ್ಕಿಂಗ್ ಎಲ್ಲ ಸೀಸನ್ ಅಲ್ಲ, ಸೊ ಹಾಗಾಗಿ ನಮ್ಗೆ ಪಿಕ್ಕಿಂಗ್ ಮಾಡ್ಲಿಕ್ಕೆ ಕೆಲಸ ಇರ್ತದೆ. ನಮ್ಮತ್ರ ರಾ ಮೆಟೀರಿಯಲ್ ಇರ್ಲಿಲ್ಲ, ಅಂದ್ರೆ ಅದು ನಿಮ್ ಶುರು ಮಾಡಿದ್ರೆ ಮತ್ತೆ ಎಲ್ಲರೂ ಕೇಳ್ತಾರೆ, ಒಂದ್ಸರಿ ನಿಲ್ಸಿದ್ರೆ ಮತ್ತೆ ಆಮೇಲೆ ವರ್ಷ ಪೂರ್ತಿ ಡಿಮ್ಯಾಂಡ್ ಇದೆಯಾ ಅಥವಾ ಈ ಸಮಯದಲ್ಲಿ ಡಿಮ್ಯಾಂಡ್ ಇಲ್ಲ? ಇದೀಗ ವರ್ಷ ಪೂರ್ತಿ ಡಿಮ್ಯಾಂಡ್ ಉಂಟು, ವರ್ಷ ಪೂರ್ತಿ ಇಲ್ಲ ಅಂತ ಏನಿಲ್ಲ. ಏನು ತುಂಬಾ ಬೇಸಿಗೆ ಸೆಕೆ ಇದ್ರೆ ಸ್ವಲ್ಪ ಗೋಡಂಬಿ ತಿನ್ನೋದು ಸ್ವಲ್ಪ ಕಡಿಮೆ. ಎಲ್ಲಿಂದ ಸರ್ ನೀವು ಎಲ್ಲೆಲ್ಲಿ ಕಳಿಸಿದ್ದೀರಾ? ಹೆಂಗೆ ಭಾರತ ಬಿಟ್ಟು ಬೇರೆ ಕಡೆ? ಭಾರತ ಬಿಟ್ಟು ಈಗ ಫಾರಿನ್ ಕಂಟ್ರೀಸ್ಗೆ ಹೋಗಿದೆ. ಅಂದ್ರೆ ಅದು ಏನು ಚಿಕ್ಕ ಲಾಟ್ ಅಲ್ಲಿ ಏನು ಇಂಡಿವಿಜುವಲ್ ಕಸ್ಟಮರ್ ಇದ್ದಾರೆ, ಅವರು ಬಂದವರು ನಮಗೆ ಅಲ್ಲಿಗೆ ಫಾರಿನ್ಗೆ ಹೋಗುವಾಗ ಅಮೆರಿಕಕ್ಕೆ ಮತ್ತೆ ಇಂಗ್ಲೆಂಡಿಗೆ, ನ್ಯೂಜಿಲ್ಯಾಂಡ್ ಹಾಗೆ ಹೋಗುವವರೆಲ್ಲ ಒಂದೊಂದು 5-5 kg ತಕೊಂಡು ಹೋಗ್ತಾರೆ. ಬಾಯಿಂದ ಬಾಯಿಗೆ ಜಾಸ್ತಿ ಆಗ್ತಾ ಇದೆ. ಅದೇ ಇವತ್ತು ಇದೊಂದು ತುಂಬಾ ದೊಡ್ಡ ಮನುಷ್ಯರೆಲ್ಲ ಬರ್ತಾರೆ ನಮ್ಮಲ್ಲಿ ಬಂದು ತಕೊಂಡು ಹೋಗ್ತಾರೆ. ಸರ್, ನೀವು ಹಿಂದಿನ ವರ್ಷ, ಈ ವರ್ಷ ಬಿಡಿಂಗ್ ಮಾಡ್ತಾ ಇದ್ದಾರೆ, ಹಿಂದಿನ ವರ್ಷ ಒಟ್ಟಾರೆ ಎಷ್ಟು ಗೋಡಂಬಿ ಸಂಸ್ಕರಣೆ ಆಗಿತ್ತು? ಹೆಂಗೆ ನೀವು ಹೇಳಿದ್ರೆ ಒಂದು 5.5-6 ಟನ್ ಅಲ್ವಾ? 3.5 ಟನ್ ನಿಮ್ದು ಉತ್ಪಾದನೆ ಗೋಡಂಬಿ, ಅದು ಸಿಪ್ಪೆ ಸುಲಿಯೋದೇ. ಇಲ್ಲಿ ಸಂಸ್ಕರಣೆ ಆಗೋದು ಎಷ್ಟು? ಅದು ಪೂರ್ತಿ ಅದೆಲ್ಲ ಹೊರಗಡೆ ಎಲ್ಲ ಸೇರಿ. ಅದೇ ಈಗ ಹಿಂದಿನ ವರ್ಷ ಒಂದು 7,000 kg ಅಷ್ಟು ನಾವು ಸಂಸ್ಕರಣೆ. ಈಗ ಮುಂದಿನ ವರ್ಷ 10,000 ಮೇಲೆ ದಾಟ್ತದೆ. ಈಗ ಆಲ್ರೆಡಿ ಅಷ್ಟು ರಾ ಮೆಟೀರಿಯಲ್ ಬೇಕಾದ ನಾವು ಪ್ರೊಕ್ಯೂರ್ ಮಾಡಿ ಇಟ್ಟಿದ್ದೇವೆ. 10,000 kg ಅಷ್ಟು ನಿಮ್ದು ಅದು ಸಾಕಾಗ್ಲಿಕ್ಕಿಲ್ಲ ಅಂತ ಅನ್ಸ್ತದೆ. 10 ಟನ್? ಹೌದು, 10 ಟನ್ ಅಷ್ಟು ಸಂಸ್ಕರಣೆ ಆಗಿ ಹೋಗ್ತದೆ. ಅದು ಸಾಕಾಗ್ಲಿಕ್ಕಿಲ್ಲ. ಅದು ಮಾಡಿದ್ರು ಕೂಡ ಒಂದು ಆಗಸ್ಟ್ ಸೆಪ್ಟೆಂಬರ್ ವರೆಗೆ ಖಾಲಿ ಆಗ್ತದೆ. ನೋಡ್ಬೇಕು ಬೇರೆ ಏನ್ ಮಾಡುದು, ಬೇರೆ ಎಲ್ಲಿ ಮಾಡ್ಬೇಕು ಅಂತ. ನೀವು ಸದ್ಯಕ್ಕೆ ಸುತ್ತಮುತ್ತ ರೈತನ ಬೇರೆ ಕಡೆ ರೈತರು ನಿಮ್ಮನ್ನ ಯಾರು ಅಪ್ರೋಚ್ ಮಾಡ್ತಾರೆ? ಯಾಕಂದ್ರೆ ನನಗೆ ಇಲ್ಲಿಂದ ಚಿತ್ರದುರ್ಗ ಆ ಕಡೆ ಎಲ್ಲ ನಾರ್ತ್ ಕರ್ನಾಟಕ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅಲ್ಲಿಂದ ಅವರು ನಮಗೆ ಈಗ ರಿಜಿಸ್ಟ್ರೇಷನ್ಸ್ ಎಲ್ಲ ಗೌರ್ಮೆಂಟ್ ರಿಜಿಸ್ಟ್ರೇಷನ್ಸ್ ಎಲ್ಲ ಉಂಟು, ಫ್ಯಾಕ್ಟ್ರೀಸ್ ರಿಜಿಸ್ಟ್ರೇಷನ್ ಉಂಟು, FSSAI ಉಂಟು, ಆಮೇಲೆ ಇದು GST ಉಂಟು. ನಾವು ಅಲ್ಲಿಂದ ಟ್ರಾನ್ಸ್ಪೋರ್ಟರ್ ಅಲ್ಲಿ ಹಾಕಿ ಕೊಟ್ರೆ ನಾವು ಇಲ್ಲಿಂದ ಪಿಕ್ ಮಾಡ್ತೇವೆ. ಅಲ್ಲಿಂದ ನಮಗೆ ಡೋರ್ ಡೆಲಿವರಿ ಹಾಕಿದ್ರೆ ತಗೊಳ್ತೇವೆ. ಅಂದ್ರೆ ಕ್ವಾಲಿಟಿ ಬೇಕು ನಮಗೆ ನೋಡಿ ನೀವು ಟೆಸ್ಟ್ ಕ್ವಾಲಿಟಿ ಚೆಕ್ ಮಾಡಬೇಕು. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಓಕ್,
ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್, ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಆ ರೀತಿನೂ ಮಾಡ್ತೀರಾ. ಒಂದು ಎರಡನೇದೇನಪ್ಪ ಅಂತಂದ್ರೆ, ನೀವು ಹೇಳಿದ್ರಿ ಫಸ್ಟ್ ಒಂದು 4-4.5 ಲಕ್ಷ ರೂಪಾಯಿ ಖರ್ಚಾಯ್ತು. ಹೌದು. ಈ ಬಂಡವಾಳವನ್ನ ಪೂರ್ತಿ ಮುಗಿಸೋಕೆ ಎಷ್ಟು ವರ್ಷ ಬೇಕಾಯ್ತು ನಿಮಗೆ? ಅದು ಸಾಧಾರಣ ಬಂಡವಾಳ 1.5 ವರ್ಷ 2 ವರ್ಷದಲ್ಲಿ ಬಂಡವಾಳ ರಿಕವರಿ ಆಗಿ ಉಳಿದಿದ್ದೆಲ್ಲ ಇದು ಮಾಡ್ಕೊಂಡು ಸರ್. 1 ವರ್ಷ ಹಿಂದಿನ ವರ್ಷ ನಿಮ್ಮ ಒಟ್ಟಾರೆ ಆದಾಯ ಎಷ್ಟಿತ್ತು ಅದರಲ್ಲಿ ಸಂಸ್ಕರಣೆಯಿಂದ? ಸಾಧಾರಣ ನಮಗೆ 13 ಲಕ್ಷದಷ್ಟು. 13 ಲಕ್ಷ ರೂಪಾಯಿ ಇತ್ತು. ಅದೇ ನೀವು ಅದೇ 4 ಟನ್ ಗೋಡಂಬಿಯನ್ನು ಹಂಗೆ ಮಾರಿದ್ರೆ 4.5 ಲಕ್ಷ ರೂಪಾಯಿ ಸಿಕ್ತು. 4.5 ಬೇಡ 5.5 6 ಲಕ್ಷ ಅಂತ 6 ಲಕ್ಷ ರೂಪಾಯಿ ಆಗಿತ್ತು. ಅದೆಲ್ಲ ಖರ್ಚು ತೆಗೆದು ಹೆಚ್ಚು 4 ಲಕ್ಷ. ಇಲ್ಲ, ಅಷ್ಟೇ 4 ಲಕ್ಷ ಎಲ್ಲ ಉಳಿದಿಲ್ಲ. 50,000 ರಿಂದ 60,000 ರೂಪಾಯಿ ಉಳಿತದೆ ಅಷ್ಟೇ ಗೋಡಂಬಿಯಲ್ಲಿ. ಅಂದ್ರೆ ಅದು ನಿಮ್ಗೆ ಅದರದ್ದು ಪಿಕ್ಕಿಂಗ್ ಅದು ಡಿಪೆಂಡ್ಸ್. ಪ್ರಾಫಿಟ್ ಯಾವ ತರ ಅಂದ್ರೆ ನಿಮ್ಗೆ ಪ್ರೈಸ್ ಈ ವರ್ಷ ಏನೋ ಜಾಸ್ತಿ ಉಂಟು ಪ್ರೈಸ್. ಹಿಂದಿನ ವರ್ಷ 150 ರೂಪಾಯಿ ಇಲ್ಲಲ್ಲ, 100 ರೂಪಾಯಿ 80 ರೂಪಾಯಿ ಕೊಟ್ಟವರಿದ್ದಾರೆ. 3.5 ಲಕ್ಷ ಸಿಕ್ತದೆ ಅನ್ಕೊಂಡು. ಯಾಕಂದ್ರೆ ಕಳೆದ ವರ್ಷ ಮಾರ್ಕೆಟ್ ರೇಟ್ ಏನಿದೆ ಅದಕ್ಕಿಂತ 10 ರೂಪಾಯಿ ನಾವು ಹೆಚ್ಚು ಕೊಡ್ತೀವಿ. ಅಂದ್ರೆ ಮಾರ್ಕೆಟ್ ನೋಡ್ಕೊಂಡು ನಾವು ಫಿಕ್ಸ್ಡ್ ಅಂತ ನಾವು ಮಾಡ್ಲಿಕ್ಕೆ ಆಗೋದು. ಯಾಕಂದ್ರೆ ಅಲ್ಲಿ ನಾಳಿದೆ ಗೋಡಂಬಿ ರೇಟ್ ಬಿದ್ರೆ, ಇದಕ್ಕೆ ಗೋಡಂಬಿ ಪ್ರೊಸೆಸ್ಡ್ ಗೋಡಂಬಿಗೆ ಬಿದ್ರೆ ನಾವು ಇಳಿಸ್ಬೇಕಾಗ್ತದಲ್ಲ, ರೇಟ್ ಇಳಿಸ್ಬೇಕಾಗ್ತದೆ. ಹೋದ ವರ್ಷ ನೀವು ಎಷ್ಟು ಕೊಟ್ಟಿದ್ರಿ ನಿಮ್ದು? ಹೌದು, ನೀವು 1,000 ರೂಪಾಯಿ ಕೊಟ್ಟಿದ್ದೀರಿ. ಬೇಡಿಕೆ ಇದೆ, ಅದಕ್ಕೆ ನೀವು 1,300 ತನಕ ಮಾಡಿದ್ರು. ಆದ್ರೂ ಬೇಡಿಕೆ ಹೆಚ್ಚುತ್ತಾನೆ ಇದೆ. ಹೌದು ಸರ್. ಇದ್ರಲ್ಲಿ ಈಗ ಹೇಳಿದ್ರೆ ನೀವು ಒಂದು 13 ಲಕ್ಷ ರೂಪಾಯಿನ ಆದಾಯ ಬಂತು. ಅದ್ರಲ್ಲಿ ಖರ್ಚು ಎಷ್ಟಿತ್ತು? ಖರ್ಚೆಲ್ಲ ಹೋಗಿ 50% ಅದರಲ್ಲಿ ಎಕ್ಸ್ಪೆನ್ಸ್ ಬಂದಿದೆ. ಅಂದ್ರೆ ಹತ್ತಿರ ಒಂದು 7 ಲಕ್ಷ ರೂಪಾಯಿ ಅಂತ ನೀವು ಅಂದ್ರೆ ನಾನು ಕೇಳ್ತಾ ಇದ್ದೆ ಅಂತಂದ್ರೆ, ಬರೇ ನೀವು ಗೋಡಂಬಿಯನ್ನ ಬೆಳೆಸಿ ಮಾರಾಟ ಮಾಡಿದ್ರೆ ಒಂದು 50,000 ರೂಪಾಯಿ ಉಳಿಯೋದ್ರಲ್ಲಿ ಒಂದು ಪ್ರೊಸೆಸ್ ಮಾಡಿದ್ರೆ ಒಂದು ಸ್ವಲ್ಪ ಉಳಿಕೆ ಆಗ್ತದೆ. ದೊಡ್ಡ ಲಾಭ ಅಂತಲ್ಲ. ಅದ್ರೂ ಒಂದು ಈಗ 150 ರೂಪಾಯಿ ಇದೆ ಗೋಡಂಬಿ, ಓಕೆ, ನಾಳೆ 50 ರೂಪಾಯಿ ಬಂದ್ರು ಸಹಿತ ನಿಮ್ಗೆ ನಿಮ್ಮ ಲಾಭ ನೀವು ನಮ್ದು. ಯಾಕಂದ್ರೆ ನಮ್ದು ಇದು ಈಗ ಮೇಜರ್ ನಮ್ಗೆ ಸ್ಟ್ರೆಂತ್ ಇದು ಪ್ರೊಸೆಸ್ ಮಾಡಿದ್ರೆ. ಈಗ ನಾನೀಗ ಆಲ್ರೆಡಿ ಹೇಳಿದ್ದೀನಿ, ಇದರಲ್ಲಿ ಪ್ರೊಸೆಸ್ ಮಾಡಿದ್ರೆ ವಾಲ್ಯೂಮ್ ಇಟ್ಟು ಮಾಡಿ, ಅಂದ್ರೆ ತುಂಬಾ ಜಾಸ್ತಿ ವಾಲ್ಯೂಮ್ ಇಟ್ಟು ಮಾಡ್ಬೇಕು, ಚಿಕ್ಕ ಪ್ರಮಾಣದಲ್ಲಿ ಮಾಡಬಾರ್ದು. ಯಾಕಂದ್ರೆ ಇಲ್ಲಿ ನಮ್ಗೆ ಲಾಭ ತೋರಿಸ್ತಾ ಇದೆ. ಯಾಕಂತಂದ್ರೆ ರಾ ಮೆಟೀರಿಯಲ್ ನಮ್ಮ ಫಾರ್ಮ್ ಇಂದ ಬರ್ತಾ ಉಂಟು. ಈಗ ನಾನು ಹೊರಗೆಯಿಂದ ತಕೊಂಡು ಬಂದಲ್ಲಿ ನನ್ಗೆ ಅಷ್ಟು ಪ್ರಾಫಿಟ್ ಬರುದಿಲ್ಲ. ಯಾಕಂದ್ರೆ ಇದು ನಾನು ಪ್ರಾಫಿಟ್ಗೋಸ್ಕರ ಮಾಡ್ತಾ ಇಲ್ಲ. ಇದು ನಾನು ನಮ್ಮ ಪ್ರೊಸೆಸಿಂಗ್ ಯೂನಿಟ್ ಅನ್ನ ವರ್ಕಿಂಗ್ ಇಡ್ಲಿಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ, ಹೊರಗಡೆ ತರ್ತಾ ಇದ್ದೀನಿ. ಸೊ ನಾವು ಅದಕ್ಕೆ ಫಸ್ಟ್ ಎಪಿಸೋಡ್ ನಿಮ್ದು ಗೋಡಂಬಿ ಮಾಡಿದ್ರು ಕೂಡ ಅದಕ್ಕೆ ಏನಪ್ಪ ಅಂದ್ರೆ ಗೋಡಂಬಿ ಬೆಳೀತಾ ಇದ್ದಾರೆ, ಗೋಡಂಬಿ ಸಂಸ್ಕರಣೆ ಅನ್ಕೊಂಡು ಇದು ಒಂದು ಇಷ್ಟು ವಿಷಯಗಳಾಯ್ತು. ಅಂದ್ರೆ ಹೆಂಗತ್ತೆ ಅಂದ್ರೆ 50,000 ಉಳಿಯುವಲ್ಲಿ ಹತ್ತತ್ರ ನೀವು ಆರಾಮ್ 5-6 ಲಕ್ಷ ರೂಪಾಯಿ ಉಳಿಸ್ತಾ ಇದ್ರೆ. ಯಾಕೆ? ಗೋಡಂಬಿ ಸಂಸ್ಕರಣೆ ಮಾಡ್ತಾ ಇರೋದಕ್ಕೆ, ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡ್ತಾ ಇರೋದಕ್ಕೆ. ಎಲ್ಲಾ ಕೃಷಿಕರು ಸಹಿತವ ಈ ರೀತಿ ಒಂದು ಯಾವುದೇ ಒಂದು ಮೌಲ್ಯವರ್ಧಿತೆಯನ್ನು ಮಾಡಿದ್ರೆ ಅವರು ಸೇಫ್.
ಲಾಭ ಹೆಚ್ಚು ಕಡಿಮೆ ಎಲ್ಲದರಲ್ಲೂ ಇದ್ದಿದ್ದೆ. ಕೆಲವೊಂಬರಿ ಗೋಡೆ ಮೇಲೆ ನೀವು ಹಾಕಿದ ಖರ್ಚೆ ಬರದೇ ಇರಬಹುದು, ಬಹಳಷ್ಟು ಆಗುತ್ತೆ ಇರ್ತದೆ. ಬಟ್ ಅವರು ಒಂದು ಸೇಫ್ ಆಗಿರಬಹುದು, ಮಾರುಕಟ್ಟೆ ಮೇಲೆ ಅವ್ರು ಡಿಪೆಂಡ್ ಆಗಿರ್ಬೇಕು, ಅವ್ರ ಮೇಲೆ ಅವ್ರದ್ದು ಒಂದಾಯ್ತು. ಈಗ ನೆಕ್ಸ್ಟ್ ಸರ್ ನೀವು ಇದೇ ರೀತಿ ನಮಗೆ ಅವಾಗ ಹೇಳ್ತಾ ಇದ್ದೀವಿ, ನೀವು ಸರ್ ಇದೊಂದು 3 ತಿಂಗಳು ಬಿಟ್ಟು ಬನ್ನಿ 3 ತಿಂಗಳು ಬಿಟ್ಟು ಬನ್ನಿ ಅಂತ ಇದ್ರಿ. ಈ 3 ತಿಂಗಳು ಬಿಟ್ಟು ಬಂದ್ರೆ ಏನು ಕಾಣ್ತದೆ, ನಮ್ಗೆ ಏನು ಪ್ಲಾನ್ ಏನಿದೆ ಅಂದ್ರೆ ನಮ್ದು ನಾವು ಇವಾಗ ಮೊದಲು ಅದೇ ನಾವು ಅನ್ರಿಜಿಸ್ಟರ್ಡ್ ಫಾರ್ಮ್ ಇದ್ವಿ, ನಮ್ಮ ಹತ್ರ ನಾವು ಟೆಸ್ಟಿಂಗ್ ಅಲ್ಲಿ ಇಟ್ಟದ್ದು. ಯಾಕಂದ್ರೆ ಇದು ಹೇಗೆ ರನ್ ಆಗ್ತದೆ ಏನೋ ಗೊತ್ತಿಲ್ಲ, ಫಸ್ಟ್ ಅದ್ರ ಬಗ್ಗೆ ಹಾಗೆ ಮಾಡ್ತಾ ಮಾಡ್ತಾ ಮತ್ತೆ ನಮಗೆ ಗೌರ್ಮೆಂಟಿನ ನಮ್ಮ ಉದ್ಯೋಗ ಇದು ಕೇರಳ ಉದ್ಯಮ ಡಿಪಾರ್ಟ್ಮೆಂಟ್ ಇಂದ ನಮಗೆ ಅವರು ಬಂದು ನೋಡಿ ನೀವು ಮಾಡಿ ಇನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿ ಅಂತ ನಮಗೊಂದು ಪ್ರಾಜೆಕ್ಟ್ ಕೊಟ್ಟರು. ಒಂದು PMFME ಅಲ್ಲಿ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. PMFME ಅಂದ್ರೆ ಸರ್ ಅದು ಪ್ರಧಾನ ಮಂತ್ರಿ ಮೈಕ್ರೋ ಫುಡ್ಸ್ ಅಂಡ್ ಅದರಲ್ಲಿ ಯೋಜನೆಯಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗೆ ಅದಕ್ಕೋಸ್ಕರ ನಾವು ಅದರಲ್ಲಿ ಇಲ್ಲಿಂದ ಎಲ್ಲ ಕಂಪ್ಲೀಟ್ ಒಂದು ಫ್ಯಾಕ್ಟ್ರಿ ಟೈಪ್, ಮಿನಿ ಫ್ಯಾಕ್ಟ್ರಿ ಟೈಪ್ ಮಾಡಿ ಮಾಡುವಂತಿದೆ. ಅದೇ ನೇರ ಯೋಜನೆಯಲ್ಲಿ ಎಷ್ಟು ಸಬ್ಸಿಡಿ ಸಿಗ್ತದೆ ಅಂತ ಸಿಗ್ತದೆ, ಅದರಲ್ಲಿ 50% ಮಿಷಿನರಿ ಸಬ್ಸಿಡಿ ಉಂಟು, ಮಿಷಿನರಿಗೆ 50% ಸಬ್ಸಿಡಿ ಉಂಟು. ಅಂದ್ರೆ ಈ ಮಷಿನರಿಗಳ ಜೊತೆಗೆ ಬಹುಶಃ ದೊಡ್ಡ ಮಷಿನ್ ಇದು ಅದೇ ಬೇರೆ ಮಿಷಿನ್ಗಳು ಎಲ್ಲ ಬೇರೆ ಮಿಷಿನ್ಗಳು ಬರ್ತವೆ, ಹೊಸ ಮಿಷಿನ್ಗಳು. ಅವುಗಳಲ್ಲಿ ಕೆಲವೊಂದೆಲ್ಲ ಆಟೋಮೆಟಿಕ್ ಬರ್ತದೆ, ಆಟೋಮೆಟಿಕ್. ಆವಾಗ ನಿಮ್ದು ಒಂದು ಕಾರ್ಯಕ್ಷಮತೆ ಜಾಸ್ತಿ ಆಗ್ತದೆ, ಲೇಬರ್ ಮೇಲೆ ಸ್ವಲ್ಪ ಕಡಿಮೆ ಅವಲಂಬನೆ ಆಗ್ತದೆ. ಮತ್ತೆ ನಿಮ್ದು ಮಾರ್ಕೆಟ್ ನಿಮ್ಮ ಬ್ರ್ಯಾಂಡ್ ಜಾಸ್ತಿ ಇದೆ, ಅದನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಜನರಿಗೆ ರೀಚ್ ಅದ್ರ ಬಗ್ಗೆ ಅದ್ರ ಮಷೀನ್ಗಳನ್ನ ಎಲ್ಲಿ ತರಿಸ್ತೀರಾ, ಆಲ್ರೆಡಿ ಹುಡುಕಿದ್ದೇನೆ, ಅದು ಆಲ್ರೆಡಿ ಅವರಿಗೆ ಕೊಟೇಶನ್ ಹೋಗಿದೆ, ಅವರಿಗೆ ಅಡ್ವಾನ್ಸ್ ಕೂಡ ಪೇ ಆಗಿದೆ. ಅದಕ್ಕೆ ನೀವು ಅಲ್ಲಿ ಮಾಡ್ತಾ ಕೂಡ ಬಿಲ್ಡಿಂಗ್ ರೆಡಿ ಆಗ್ತಾ ಇದೆ, ಆ ಬಿಲ್ಡಿಂಗ್ ಬಹುಶಃ ಇನ್ನೊಂದು 3 ತಿಂಗಳ ಬಿಟ್ಟು ಬಂದ್ರೆ ಆಗ್ತಿತ್ತು. ಹೌದು. ಅಲ್ಲಿ ನೀವು ಎಷ್ಟು ಮಾಡಬೇಕು ಅನ್ಕೊಂಡಿದ್ದೀರಾ ಹೆಂಗೆ? ಅದು ಇವಾಗ ಸದ್ಯಕ್ಕೆ ನಾವು ಅದಕ್ಕೆ ಒಂದು 250 kg ಒಂದು ಸತ್ತಿಗೆ ಬಾಯ್ಲ್ ಮಾಡುವ ಕೆಪಾಸಿಟಿ, ಅಂದ್ರೆ ದಿವಸಕ್ಕೆ ಅದರಲ್ಲಿ 1000 kg ಕೊಡುವವರೆಗೆ ಮಾಡ್ಬೋದು. ಯಾಕಂದ್ರೆ 5 ಟೈಮ್ ಮಾಡಿದ್ರೆ 1 ಟನ್ ತನಕ ಮಾಡ್ಬೋದು, 1 ಟನ್ ತನಕ ಮಾಡ್ಬೋದು. ಅಂದ್ರೆ ಅದರಲ್ಲಿ ಡ್ರೈಯರ್ ಮಾತ್ರ ನಾನು ಆಡ್ ಮಾಡ್ಬೇಕಾದದ್ದು, ನೋಡ್ಕೊಂಡು ಡಿಮಾಂಡ್ ನೋಡ್ಕೊಂಡು ನಾನು ಮಾಡುವಂತದ್ದು, ಅದರವರೆಗೆ ಮಾಡುದಿಲ್ಲ. ಇಲ್ಲಿ ಸದ್ಯಕ್ಕೆ ನೀವು ವರ್ಷಕ್ಕೆ ಸಾಧಾರಣ 250 ಅಂತ ಹೇಳಿದ್ರಿ, ಒಂದು ವರ್ಷಕ್ಕೆ. ಹೌದು. ಅಲ್ಲಿ ಮಾಡ್ಬೇಕು ಅಂದ್ರೆ ಎಷ್ಟು ಮಾಡ್ಬೇಕು ಅಂತೀರಾ? ಅಲ್ಲಿ ಅದು ಸಾಧಾರಣ ನಿಮಗೆ ಒಂದು 40 ಟನ್ ನಿಮಗೆ ಮೇಲ್ಗಡೆ ಬೇಕಾಗಬಹುದು. ಸೊ ಅದಷ್ಟನ್ನ ನೀವು ಒಂದಿಷ್ಟು ನಿಮ್ಮಲ್ಲೇ ಇದೆ, ಹೊರಗಡೆಯಿಂದ ತರಿಸಬೇಕಾಗುತ್ತೆ. ಆಮೇಲೆ ಮಾರ್ಕೆಟಿಂಗ್ ಬೇರೆ ಪ್ಲೇನ್ಗಳಿದೆಯಾ ಹೇಗೆ? ಇಲ್ಲ, ಮಾರ್ಕೆಟಿಂಗ್ ಅದೇ ಹೋಲ್ಸೇಲ್ ಮಾಡಬೇಕು, ಬಟ್ ನೋಡ್ಕೊಂಡು ಮಾಡ್ಬೇಕು. ಯಾಕಂದ್ರೆ ನಾವು ಡಿಮಾಂಡ್ ಇಟ್ಟು ನಾವು ಮಾಡುದಿಲ್ಲ, ಯಾಕಂದ್ರೆ ಇಲ್ಲಿ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಪ್ಲೈ ನೀವು ಆರ್ಡರ್ ಇದ್ದಾಗ ಮಾತ್ರ ನಾವು ಕೊಡ್ಬೇಕು, ಇಲ್ಲದ್ರೆ ಏನಾಗ್ತದೆ ನಿಮ್ಮ ಮೇಲೆ ಅವರು ಹಿಡಿತ ಸಾಧಿಸ್ತಾರೆ. ಹಾಗೆ ಡಿಮಾಂಡ್ ಅಂಡ್ ಸಪ್ಲೈ ನೋಡ್ಕೊಂಡು ನಾವು ಡಿಮಾಂಡ್. ಆಮೇಲೆ ಇದನ್ನು ನೀವು ಹೇಳಿದ್ರೆ 6 ತಿಂಗಳ ತನಕ ಸಂಗ್ರಹಣೆ ಮಾಡಿ ಇಡಬಹುದು ಗೋಡಂಬಿ. ಸೊ 6 ತಿಂಗಳ ಅಂದ್ರೆ ಇಟ್ಟು ಕೂಡ ನೀವು ಮಾರಬಹುದು, ಬೇರೆಯವರಿಗೆ ಬೇಕಾದಾಗ ಕಳಿಸಬಹುದು ಅಂದ್ಕೊಂಡು. ಸೊ ನಾವು ಮುಖ್ಯವಾಗಿ ನಿಮ್ಮ ಹತ್ರ ನಾವು ಬಂದಿದ್ದು ಗೋಡಂಬಿ ಸಂಸ್ಕರಣೆ ಹೇಗೆ ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಒಂದನೇ ಕಾರ್ಯಕ್ರಮ ಗೋಡಂಬಿ ಬೆಳೆ ಹೇಗೆ ಮಾಡ್ತಾ ಇದ್ದೀರಾ ಅಂತ, ಅದರ ಪೂರಕವಾಗಿ ಎರಡನೇದು ಏನಪ್ಪ ಅಂದರೆ ಗೋಡಂಬಿಯನ್ನು ನೀವು ಹಾಗೆ ಸಿಪ್ಪೆಯನ್ನು ಒಣಗಿಸಿ ಮಾರಿದ್ರೆ ಎಷ್ಟು ಬರ್ತಿತ್ತು, ಲಾಭ ಬರ್ತಿತ್ತು, ಏನಿತ್ತು, ಸಂಸ್ಕರಣೆ ಹೇಗೆ ಮಾಡ್ತಾ ಇದ್ದೀರಾ, ಏನೇನು ಮಾಡ್ತಾ ಇದ್ದೀರಾ, ಇಲ್ಲಿ ಸಂಸ್ಕರಣೆ ಮಾರಿದ್ದಕ್ಕೆ ಏನೇನು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ವಿಷಯಗಳನ್ನು ಈ 2 ಕಂತುಗಳನ್ನು ತಿಳ್ಕೊಂಡ್ವಿ. ಜೊತೆಗೆ ನಿಮ್ಮ ಮುಂದಿನ ಪ್ಲ್ಯಾನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಯಾಕೆಂದ್ರೆ ಇದು ಮಾಡಿ ಯಶಸ್ಸಾಗಿದೆ, ಇದ್ರ ಬಗ್ಗೆ ಒಂದಿಷ್ಟು ಗೊತ್ತಾಗಿದೆ, ಇದನ್ನ ತಗೊಂಡು ಇದೇ ಅನುಭವವನ್ನು ಇಟ್ಕೊಂಡು ಹೊಸದಾಗಿ ದೊಡ್ಡದು ಮಾಡುವ ಅಂತ ಹೊರಟಿದ್ದೀರಾ. ಅದೇ ಹೇಳಿದ್ರಿ 2-3 ತಿಂಗಳು ಬಿಟ್ಟು ಬನ್ನಿ ಸರ್, ನಿಮಗೆ ಹೊಸದಾಗಿ ಚೆನ್ನಾಗಿ ನಮ್ಮ ಗೋಡಂಬಿ ಫ್ಯಾಕ್ಟ್ರಿನೇ ಇರುತ್ತೆ, ಒಂದು ಸಂಸ್ಕರಣೆ ಇದು ಸಣ್ಣ ಮಟ್ಟದ ಸಂಸ್ಕರಣೆ ಫ್ಯಾಕ್ಟ್ರಿ ಇರುತ್ತೆ ಅಂತ ಅಂದ್ಕೊಂಡು ಈ ರೀತಿ ಪ್ರತಿಯೊಂದು ಕೃಷಿ ಉತ್ಪನ್ನದಲ್ಲೂ ಮೌಲ್ಯವರ್ಧನೆ ಮಾಡಿದ್ರೆ ರೈತರೇ ಮಾಡ್ತಾರೆ. ಅವರು ಒಂದು ಸಣ್ಣ ಉದ್ಯಮವನ್ನು ಮಾಡಬಹುದು, ಮಾರುಕಟ್ಟೆ ಬೆಲೆ ಏರ್ಪೇರಾಗಲಿ ಏನಾಗಲಿ ಸಂಬಂಧ ಇಲ್ಲದೆ ಅವರು ಲಾಭವನ್ನ ಮಾಡ್ಕೋಬಹುದು ಅಂತ ತೋರಿಸಿದ್ದೀರಾ. ಇನ್ನು 2-3 ತಿಂಗಳ ಬಿಟ್ಟು ದೊಡ್ಡದಾಗಿ ಶುರು ಮಾಡಿ ಅದು ಕೂಡ ಅದ್ಭುತ ಯಶಸ್ಸಾಗಲಿ, ಮತ್ತೆ ಇನ್ನೊಂದು ವರ್ಷದೊಳಗೆ ನಾವು ಬಂದು ಅದರದ್ದು ಒಂದು ಎಪಿಸೋಡ್ ಮಾಡುವಂತ ಆಗಲಿ ಅಂತ ಹೇಳ್ಕೊಂತ ಸರ್, ಇಷ್ಟೋ ತನಕ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ವಾಹಿನಿಯ ಪರವಾಗಿ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದವನ್ನು ಹೇಳ್ತೇನೆ. ನಮಸ್ಕಾರ ಸರ್. ನಾವು ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರಿಗೆ ಹೋಗಿದ್ವಿ ಆಗಿತ್ತಲ್ಲ, ಅಲ್ಲಿ ನಮಗೆ ಡಾಕ್ಟರ್ ಮೋಹನ್ ದಲ್ಕಲ್ ಕೊಪ್ಪ ಸರ್ ಅವರಿಗೆ ಕೇಳ್ಕೊಂಡು ಏನಪ್ಪ ಅಂತಂದರೆ, ಸರ್ ನಮಗೆ ಯಾರಾದರೂ ಒಬ್ಬರು ರೈತರು ಕೊಡಿ ಈ ಗೋಡಂಬಿ ಸಂಸ್ಕರಣೆ ಮಾಡ್ತಾ ಇರೋರನ್ನ ಅಂತ ಅಂದ್ಕೊಂಡು ಅವ್ರು ನಮಗೆ ವಿಶ್ವಕೇಶವ ಸರ್ ಅವ್ರ ನಂಬರ್ ಕೊಟ್ಟರು. ನಾವು ಫೋನ್ ಮಾಡಿದಾಗ ವಿಶ್ವಕೇಶವ ಸರು ನಮ್ಮ ಜೊತೆಗೆ ಈ ಸಂದರ್ಶನ ಮಾಡೋಕ್ಕೆ ಮುದ್ದಾಮ್ ತಯಾರಿದ್ದಿಲ್ಲ. ಏನಪ್ಪ ಅಂತಂದರೆ, ಸರ್ ನಮ್ದಿನ್ನು ಸಣ್ಣ ಸಂಸ್ಕರಣಾ ಘಟಕ ಇದೆ, ಎಲ್ಲ ಮಷೀನ್ಗಳನ್ನು
ಎಲ್ಲಿ ಮನೇಲಿ ಜಾಗ ಇರುತ್ತೋ ಅಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಇದನ್ನು ಇನ್ನೊಂದು 2-3 ತಿಂಗಳು ಬಿಟ್ಟು ಬಂದು ಅಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಎಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಳ್ತಾ ಇದ್ದೀವಿ, ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ, ಆವಾಗ ಬನ್ನಿ ಅಂತ ಅಂದರು. ನೀವು ದೊಡ್ಡ ಮಟ್ಟದಲ್ಲಿ ಮಾಡಿದಾಗೂ ಬರೋಣ, ಆದರೆ ಸದ್ಯಕ್ಕೆ ನಿಮ್ಮ ಅನುಭವ ಬೇಕು. ಬೇರೆ ಒಂದಿಷ್ಟು ರೈತರು ತುಂಬ ಜನ ನಮಗೆ ಕೇಳ್ತಾ ಇದ್ರು, ಈ ರೀತಿ ಗೋಡಂಬಿ ಸಂಸ್ಕರಣೆ ಮಾಡೋರ ನಂಬರ್ ಕೊಡಿ ಅಥವಾ ಮಾಡೋರನ್ನ ಪರಿಚಯ ಮಾಡಿಕೊಡಿ, ಜೊತೆಗೆ ಗೋಡಂಬಿ ಸಂಸ್ಕರಣೆ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡಿ ಅಂತ, ಅದಕ್ಕೋಸ್ಕರ ಬೇಕು ಅಂತ ಬಂದ್ವಿ. ಸೊ ಕಳೆದ 2 ಕಂತುಗಳಲ್ಲಿ ಇವರ ಗೋಡಂಬಿ ಸಂಸ್ಕರಣಾ ಘಟಕದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು, ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡ್ವಿ. ಇಷ್ಟೋ ತನಕ ಮಾಹಿತಿ ಕೊಟ್ಟಿದ್ದಕ್ಕೆ ವಿಶ್ವಕೇಶವ ಸರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.